ವೈರಾಣುಗಳ ವಿರುದ್ಧ ಹೋರಾಡಲಿಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ನೆಗಡಿ, ಕೆಮ್ಮು, ವಾಯು ಪ್ರಕೋಪಗಳಿಗೆ ಆರೋಗ್ಯ ವೃದ್ಧಿ ಕಷಾಯದ ಪುಡಿಯಿಂದ ಪರಿಹಾರ. ಋತುಮಾನದ ಬದಲಾವಣೆ ನೈಸರ್ಗಿಕ ಪ್ರಕ್ರಿಯೆ, ಆದರೆ ಅದು ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಆರೋಗ್ಯದ ಏರುಪೇರುಗಳಿಗೆ ಕಾರಣವಾಗುತ್ತದೆ, ಮುಖ್ಯವಾಗಿ ಶೀತಕಾಲದಲ್ಲಿ. ಆರೋಗ್ಯ ವೃದ್ಧಿ ಕಷಾಯದ ಪುಡಿ ಕೆಮ್ಮು, ನೆಗಡಿ, ಅಜೀರ್ಣ, ವಾಯು ಪ್ರಕೋಪಗಳಿಗೆ ಹೇಳಿ ಮಾಡಿಸಿದಂತಹ ಮದ್ದು. ಇದು ಅನೇಕ ಸಾಂಪ್ರದಾಯಿಕ ಗಿಡಮೂಲಿಕೆಗಳನ್ನು ಒಳಗೊಂಡಿದ್ದು ನಮ್ಮ ಸರ್ವಾಂಗೀಣ ಆರೋಗ್ಯವನ್ನು ಕಾಪಾಡಲು ಮತ್ತು ಅನಾರೋಗ್ಯದಿಂದ ಹೊರಬರಲು ತುಂಬಾ ಉಪಯುಕ್ತವಾಗಿದೆ ಮತ್ತು ಪ್ರಬಲವಾದ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತದೆ. ಇದರಲ್ಲಿರುವ ಮೂಲಿಕೆಗಳನ್ನ ಒಂದೊಂದಾಗಿ ನೋಡುವುದಾದರೆ, ಮೊದಲಿಗೆ ಜ್ಯೇಷ್ಠ ಮಧು. ಪ್ರಬಲವಾದ ಜ್ಯೇಷ್ಠ ಮಧು ಬೇರು ಶ್ವಾಸೇಂದ್ರಿಯ ಪರಿಸ್ಥಿತಿಗಳಿಗೆ ಉತ್ತಮವಾಗಿದೆ ಮತ್ತು ನೋಯುತ್ತಿರುವ ಗಂಟಲುಗಳಿಗೆ ಚಿಕಿತ್ಸೆ ನೀಡುತ್ತದೆ. ಇದು ಗಂಟಲಿನಲ್ಲಿ ಕಿರಿಕಿರಿಯನ್ನ ಉಂಟು ಮಾಡುವ ಕೆಮ್ಮಿನ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಶೀತವನ್ನ ನಿಗ್ರಹಿಸುತ್ತದೆ. ಈ ಶ್ರೀಮಂತ ಬೇರಿನೊಂದಿಗೆ ಗಿಡಮೂಲಿಕೆಗಳ ಪರಿಹಾರಗಳು ಆಸ್ತಮಾ ರೋಗ ಲಕ್ಷಣಗಳಿಗೂ ಉತ್ತಮವಾಗಿದೆ. ಶುಂಠಿ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ, ಹೊಟ್ಟೆ ಉಬ್ಬರ, ಉದರ ಶೂಲೆ ನೋವು, ಆಮ್ಲತೆಯನ್ನ ನಿವಾರಿಸುತ್ತದೆ. ಊತ, ಕೀಲುಗಳಲ್ಲಿನ ನೋವು, ಬಿಗಿತ, ಸಂಧಿವಾತದಿಂದ ಪರಿಹಾರ ನೀಡುತ್ತದೆ. ಇದು ನಿಮ್ಮ ಹೃದಯಕ್ಕೆ ಒಳ್ಳೆಯದು, ಯಾಕೃತಿಗೆ ಒಳ್ಳೆಯದು, ರಕ್ತಹೀನತೆ, ಕಾಮಾಲೆಗಳಲ್ಲಿ ಉಪಯುಕ್ತವಾಗಿದೆ. ಪೀರಿಯಡ್ ಸಮಯದಲ್ಲಿ ನೋವನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಪೈಲ್ಸ್ ನಿವಾರಣೆಗೆ ಒಳ್ಳೆಯದು, ಹಲ್ಲು ನೋವನ್ನ ನಿವಾರಿಸುತ್ತದೆ, ಸ್ಥೂಲಕಾಯತೆ ಸಮಸ್ಯೆಯನ್ನ ಪರಿಹರಿಸುತ್ತದೆ. ಇದು ಉಸಿರಾಟದ ಕಾಯಿಲೆಗಳಾದ ಶೀತ, ನೆಗಡಿ, ಅಸ್ತಮಾ, ಡಸ್ಟ್ ಅಲರ್ಜಿಗಳಿಗೆ ಒಳ್ಳೆಯದು, ತಲೆನೋವನ್ನ ನಿವಾರಿಸುತ್ತದೆ. ಮೆಣಸು ಕೆಮ್ಮು, ನೆಗಡಿ, ಅತಿಯಾದ ಕಫ ಕಟ್ಟಿಕೊಳ್ಳುವುದನ್ನು ನಿವಾರಿಸುತ್ತದೆ, ತೂಕವನ್ನ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ, ನಿಮ್ಮ ದೇಹವನ್ನ ನಿರ್ವಿಷಗೊಳಿಸುತ್ತದೆ, ಕ್ಯಾನ್ಸರ್ ತಡೆಗಟ್ಟುತ್ತದೆ, ನಿಮ್ಮ ಕರಳು ಮತ್ತು ಹೊಟ್ಟೆಯನ್ನ ಸ್ವಚ್ಛಗೊಳಿಸುತ್ತದೆ. ಇದು ಪೊಟ್ಯಾಷಿಯಂ ಅನ್ನ ಒಳಗೊಂಡಿರುತ್ತದೆ, ಅದು ಹೃದಯ ಬಡಿತ ಮತ್ತು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಬಿ ಯಲ್ಲಿ ಸಮೃದ್ಧವಾಗಿದೆ ಮತ್ತು ಕ್ಯಾಲ್ಸಿಯಂ ಅನ್ನು ಉತ್ಪಾದಿಸುತ್ತದೆ. ಮಲಬದ್ಧತೆಯನ್ನ ನಿವಾರಿಸುತ್ತದೆ, ಚರ್ಮ ವಿರೂಪ ಮತ್ತು ಸುಕ್ಕುಗಳನ್ನು ತಡೆಯುತ್ತದೆ. ಪಿಪ್ಪಲಿ ಮಧುಮೇಹವನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಪಿಪ್ಪಲಿಯ ಅಸಾಧಾರಣ ಹೈಪೋಗ್ಲಿಸಮಿಕ್ ಗುಣವು ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಹಬಂದಿಗೆ ತರುವ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸೋಂಕುಗಳ ವಿರುದ್ಧ ಹೋರಾಡುತ್ತದೆ, ತೂಕ ಇಳಿಸಲು ಸಹಾಯ ಮಾಡುತ್ತದೆ, ಮುಟ್ಟಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಉಸಿರಾಟದ ಅಸ್ವಸ್ಥತೆಗಳಾದ ಕೆಮ್ಮು, ನೆಗಡಿ, ಗಂಟಲಿನ ನೋವು, ಕಫ ಸಮಸ್ಯೆ ನಿವಾರಿಸುತ್ತದೆ. ಜೀರಿಗೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವಿರುದ್ಧ ಹೋರಾಡುತ್ತದೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತದೆ, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಜಠರ ಹುಣ್ಣುಗಳನ್ನು ಗುಣಪಡಿಸಲು ಮತ್ತು ಅಜೀರ್ಣವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಉರಿಯೂತ ನಿವಾರಣೆ ಗುಣಗಳನ್ನು ಹೊಂದಿದೆ, ಶ್ವಾಸಕಾಂಗ ವ್ಯವಸ್ಥೆಗೆ ಬಲವನ್ನು ತುಂಬುತ್ತದೆ. ಅರಿಶಿನ ಉರಿಯೂತವನ್ನು ನಿವಾರಣೆ ಮಾಡುತ್ತದೆ, ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ, ಚಯಾಪಚಯ ಕ್ರಿಯೆಯನ್ನು ವೃದ್ಧಿಸುತ್ತದೆ, ಅಸ್ಥಿ ಸಂಧಿವಾತದಿಂದ ಕಾಪಾಡುತ್ತದೆ. ಹೈಪರ್ಲಿಪಿಡೇಮಿಯಾ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಆತಂಕ ಮತ್ತು ಖಿನ್ನತೆಯಿಂದ ಕಾಪಾಡುತ್ತದೆ. ವ್ಯಾಯಾಮದ ನಂತರ ಸ್ನಾಯು ನೋವನ್ನು ನಿವಾರಿಸುತ್ತದೆ, ಮೂತ್ರಪಿಂಡದ ಆರೋಗ್ಯವನ್ನು ವೃದ್ಧಿಸುತ್ತದೆ, ಕೆಮ್ಮು, ಕಫ, ನೆಗಡಿ, ಆಸ್ತಮಾ, ಡಸ್ಟ್ ಅಲರ್ಜಿಗಳಿಂದ ನಿವಾರಣೆ ನೀಡುತ್ತದೆ. ಮೆಂತ್ಯ ಸುಧಾರಿತ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ, ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ, ಕಡಿಮೆ ಕೊಲೆಸ್ಟ್ರಾಲ್ ಹೊಂದಲು ಸಹಕಾರಿಯಾಗಿದೆ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ, ಉರಿಯೂತದಿಂದ ರಕ್ಷಣೆ ನೀಡುತ್ತದೆ, ಶ್ವಾಸ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತದೆ. ಲವಂಗ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ, ಮಧುಮೇಹವನ್ನು ನಿಯಂತ್ರಿಸುತ್ತದೆ, ಮೂಳೆಗಳು ಮತ್ತು ಕೀಲುಗಳಿಗೆ ಒಳ್ಳೆಯದು, ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಕ್ಯಾನ್ಸರ್ ವಿರುದ್ಧ ರಕ್ಷಿಸಲು ಸಹಾಯ ಮಾಡುತ್ತದೆ.